मेरे प्यारे विद्यार्थी मित्रों, 10वीं कक्षा के तीसरे पाठ गिल्लू। इस पाठ के लेखिका है महादेवी वर्मा। इस पाठ से स्नेह भाव तथा प्राणी दया की सीख मिलती है। पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं। तो चलिए कहानी शुरू करेंगे। ನಮ್ಮ ಈ ಪಾಠದ ಲೇಖಕಿ ಮಹಾದೇವಿ ವರ್ಮಾ ಅವರು ಒಂದು ದಿನ ಅನಾಯಾಸವಾಗಿ ತಮ್ಮ ಮನೆಯ ಆವರಣಕ್ಕೆ ಬರ್ತಾರೆ. ಎರಡು ಕಾಗೆಗಳು ತಮ್ಮ ಚೊಂಚಿನಿಂದ ಈ ಒಂದು ಹೂವಿನ ಕುಂಡಲದ ಪಕ್ಕದ ಸಂದಿಯಲ್ಲಿ ಚೊಂಚಿನಿಂದ ಆಟವಾಡ್ತಕ್ಕಂಥದ್ದನ್ನು ನೋಡ್ತಾ ನಿಲ್ತಾರೆ. ನಿಂತು ಆ ಕಾಗೆಗಳ ಬಗ್ಗೆ ವಿಚಾರ ಮಾಡ್ತಾರೆ. ಈ ಕಾಗೆಗಳು ಎಷ್ಟೊಂದು ವಿಚಿತ್ರವಾಗಿರ್ತಕ್ಕಂತಹ ಪಕ್ಷಿಗಳು. ಇದು ಅತ್ಯಂತ ಸಮ್ಮಾನಿತವಾಗಿರ್ತಕ್ಕಂಥವು. ಹಾಗೆ ಎಷ್ಟು ಸಮ್ಮಾನಿತವೋ ಅಷ್ಟೇ ಅವಮಾನಿತವಾಗಿರ್ತಕ್ಕಂತಹ ಪಕ್ಷಿಗಳು ಕೂಡ ಆಗಿದೆ. ಯಾಕಂದರೆ ಈ ನಮ್ಮ ಪೂರ್ವಜರು ನಮ್ಮಿಂದ ಏನಾದರೂ ಪಡ್ಕೊಳ್ಬೇಕಾಗಿತ್ತು ಅಂದರೆ ಅವರಿಗೆ ಈ ಕಾಗೆ ರೂಪದಲ್ಲೇ ಬರಬೇಕಾಗ್ತಾ ಇದೆ. ಅವರು ಗರುಡ ರೂಪದಲ್ಲಿಯೋ ನವಿಲಿನ ರೂಪದಲ್ಲಿಯೋ ಹಂಸದ ರೂಪದಲ್ಲಿಯೋ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಗೆಯ ರೂಪದಲ್ಲಿ ಬರಬೇಕಾಗ್ತಾ ಇದೆ. ಹಾಗೆ ನಮಗೆ ಆತ್ಮೀಯರಾಗಿರ್ತಕ್ಕಂತಹ ದೂರದ ಸಂಬಂಧಿಕರು ಬರ್ತಕ್ಕಂತಹ ಒಂದು ಸುದ್ದಿಯನ್ನು ಕೂಡ ಈ ಕಾಗೆಗಳು ತಮ್ಮ ಒಂದು ಕಾವು ಧ್ವನಿಯಲ್ಲಿಯೇ ಕೊಡಬೇಕಾಗ್ತಾ ಇದೆ. ಹೀಗಾಗಿ ಇದು ಅತ್ಯಂತ ಸಮ್ಮಾನಿತವಾಗಿರ್ತಕ್ಕಂಥ ಪಕ್ಷಿ ಅನ್ನಿಸ್ಕೊಳ್ತಾ ಇದೆ. ಹಾಗಾದರೆ ಯಾವ ರೀತಿಯ ಅವಮಾನಿತ? ಅವೆರಡನ್ನು ಬಿಟ್ಟರೆ ಈ ಕಾಗೆಯನ್ನು ನಾವು ಅಪಶಕುನ, ಕಾಗೆಯ ಧ್ವನಿಯನ್ನು ಒಂದು ಕರ್ಕಶ ಧ್ವನಿ ಅಂತಾನೆ ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದನ್ನು ನೆನಪಿಸ್ಕೊಳ್ತಾ ಇರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಾದೇವಿ ವರ್ಮಾ ಅವರ ದೃಷ್ಟಿ ಆ ಒಂದು ಗೋಡೆ ಮತ್ತು ಹೂವಿನ ಕುಂಡಲದ ಮಧ್ಯದಲ್ಲಿ ನಿಲ್ತಾ ಇದೆ. ಅಯ್ಯೋ, ಅಲ್ಲಿ ಒಂದು ಚಿಕ್ಕ ಅಳಿಲಿನ ಮರಿ ತನ್ನ ಗಿಡದ ಮೇಲಿನ ಮನೆಯಿಂದ ಹೇಗೋ ಕೆಳಗೆ ಬಿದ್ದುಬಿಟ್ಟಿದೆ. ಅಲ್ಲಿ ಅವಿತುಕೊಂಡು ಕುಳಿತಿರ್ತಕ್ಕಂತಹ ಒಂದು ಅಳಿಲಿನ ಮರಿ. ಹಾಗಾಗಿ ಈ ಎರಡೂ ಕಾಗೆಗಳು ಅದರಲ್ಲಿ ತಮ್ಮ ಆಹಾರಕ್ಕಾಗಿ ಅದರಲ್ಲಿ ಮಾಂಸವನ್ನು ಹುಡುಕ್ತಕ್ಕಂಥ ಒಂದು ಘಟನೆ ಅಲ್ಲಿ ನಡೀತಾ ಇದೆ. ಅದನ್ನು ಮಹಾದೇವಿ ವರ್ಮಾ ಅವರು ಕಂಡುಕೊಳ್ತಾರೆ. ಅದರ ಸಮೀಪಕ್ಕೆ ಹೋಗಿ ನೋಡಿದೆ. ಅಲ್ಲಿ ಆ ಒಂದು ಚಿಕ್ಕ ಪ್ರಾಣಿಗೆ ಈ ಕಾಗೆಗಳ ಚೊಂಚಿನ 2 ಗಾಯ ಕೂಡ ಆಗಿತ್ತು. ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಒಂದು ಅಳಿಲಿನ ಮರಿಗೆ ಈ 2 ಗಾಯಗಳು ಅತ್ಯಂತ ಹೆಚ್ಚು ಅನ್ನಿಸ್ತಾ ಇತ್ತು. ಆದರೂ ಕೂಡ ಅದು ಆ ಒಂದು ಹೂವಿನ ಕುಂಡಲನ್ನು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿತ್ತು. ಎಲ್ಲರೂ ಹೇಳಿದರು, ಈ ಕಾಗೆಗಳ ಚುಂಚಿನ ಗಾಯ ಆಗಿರ್ತಕ್ಕಂಥ ಅದು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಅದರ ಪಾಡಿಗೆ ಬಿಟ್ಬಿಡು ಅಂತ ಹೇಳಿದರು. ಆದರೆ ಮನಸ್ಸು ಕೇಳಲಿಲ್ಲ. ಅದನ್ನು ಎತ್ಕೊಂಡು ಮನೆಯೊಳಗೆ ತಂದೆ. ಒಂದು ಕಾಟನ್ ಹತ್ತಿಯನ್ನು ತೆಗೆದುಕೊಂಡು ಅದರಿಂದ ಅದರ ಒಂದು ರಕ್ತದ ಗಾಯವನ್ನು ಒರೆಸಿದೆ. ಅದರ ಮೇಲೆ ಒಂದು ಪೆನ್ಸಿಲಿನ್ ಔಷಧಿಯನ್ನು ಕೂಡ ಹಚ್ಚಿದೆ. ಎಷ್ಟೋ ಸಮಯಗಳ ನಂತರ ಅದಕ್ಕೆ 1 ಹನಿ ನೀರು ಕುಡಿಸೋದಕ್ಕೆ ಮಾತ್ರ ನನ್ನಿಂದ ಸಾಧ್ಯ ಆಯಿತು. ಹೀಗೆ 2-3 ದಿನಗಳ ನಂತರ ಅದು ಅಷ್ಟೊಂದು ಚೇತರಿಸ್ಕೊಳ್ತು ಅಂದರೆ ಅದು ತನ್ನ ಪುಟ್ಟದಾಗಿರ್ತಕ್ಕಂತಹ ಆಕರ್ಷಕವಾಗಿರ್ತಕ್ಕಂತಹ ಒಂದು ಪಂಜಗಳಿಂದ ನನ್ನ ಕೈ ಬೆರಳುಗಳನ್ನು ಹಿಡಿದುಕೊಂಡು 2 ನೀಲಿ ಗಾಜಿನಂತೆ ಹೊಳಿತಕ್ಕಂತಹ ತನ್ನ 2 ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡೋದಕ್ಕೆ ಪ್ರಾರಂಭ ಮಾಡ್ತು.
ಈ 3-4 ತಿಂಗಳುಗಳಲ್ಲಿ ಅದರ ಒಂದು ಮೈ ಮೇಲಿನ ಶುಭ್ರವಾಗಿರ್ತಕ್ಕಂತಹ ಕೂದಲು ಮತ್ತು ಅತ್ಯಂತ ದಟ್ಟವಾಗಿರ್ತಕ್ಕಂತಹ ಒಂದು ಬಾಲ, ಹಾಗೆ ಚಂಚಲ ಹೊಳಪಿನಿಂದ ಕೂಡಿರ್ತಕ್ಕಂತಹ ಅದರ ಕಣ್ಣುಗಳು ಎಲ್ಲರನ್ನೂ ವಿಸ್ಮಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ನಾವೆಲ್ಲ ಅದನ್ನು ಗಿಲ್ಲು ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಾನು ಒಂದು ಹೂವಿನ ಬುಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹತ್ತಿಯನ್ನು ಹಾಸಿದೆ. ಅದಕ್ಕೆ ಒಂದು ದಾರವನ್ನು ಕಟ್ಟಿ ಒಂದು ಕಿಟಕಿಗೆ ಅದನ್ನು ಆ ಬುಟ್ಟಿಯನ್ನು ಕಟ್ಟಿಬಿಟ್ಟೆ. 2 ವರ್ಷಗಳ ಕಾಲ ಆ ಒಂದು ಹೂವಿನ ಬುಟ್ಟಿನೇ ಗಿಲ್ಲುವಿನ ಮನೆಯಾಗಿತ್ತು. ಆ ಬುಟ್ಟಿಯನ್ನು ಅವನು ತೂಗಿಕೊಂಡು ಅದನ್ನು ಉಯ್ಯಾಲೆಯಂತೆ ಅವನು ಅದರಲ್ಲಿ ಆಟವನ್ನು ಆಡ್ತಾ ಇದ್ದ. ಹಾಗೆ ಆ ಗಾಜಿನಂತಿರುವ ತನ್ನ ಕಣ್ಣುಗಳಿಂದ ಆ ರೂಮಿನ ಹೊರಗಡೆ ಏನನ್ನೋ ನೋಡುತ್ತಾ ಏನನ್ನೋ ತಿಳಿದುಕೊಳ್ತಾ ಇದ್ದೋ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅದರ ಒಂದು ತಿಳುವಳಿಕೆ ಹಾಗೂ ಅದರ ಒಂದು ಕಾರ್ಯಕಲಾಪಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯ ಆಗ್ತಾ ಇದ್ದರು. ನಾನು ಯಾವಾಗ ಬರೆಯೋದಕ್ಕೆ ಕುಳಿತುಕೊಳ್ತಾ ಇದ್ನೋ ನನ್ನ ಗಮನವನ್ನು ಸೆಳೆಯೋದಕ್ಕೋಸ್ಕರವಾಗಿ ಅವನು ಅತ್ಯಂತ ತೀವ್ರವಾದ ಇಚ್ಛೆಯನ್ನು ಅವನು ಹೊಂದಿರ್ತಾ ಇದ್ದ. ಅದಕ್ಕೋಸ್ಕರ ಅವನೊಂದು ಉಪಾಯವನ್ನು ಮಾಡ್ದ. ಅವನು ನನ್ನ ಕಾಲಿನ ಸಮೀಪಕ್ಕೆ ಬರ್ತಾ ಇದ್ದ. ಅಲ್ಲಿರ್ತಕ್ಕಂಥ ಒಂದು ಪರದೆಯನ್ನು ಸರ್ರನೆ ಹತ್ತಿ ಬಿಡ್ತಾ ಇದ್ದ. ಅದೇ ಒಂದು ಸ್ಪೀಡಿನಿಂದ ಮತ್ತೆ ಕೆಳಗೆ ಇಳಿತಾ ಇದ್ದ. ಈ ತರಹ ಅವನು ಮಾಡ್ತಕ್ಕಂಥದ್ದು ಮುಂದುವರಿತಾನೇ ಇತ್ತು. ಎಲ್ಲಿವರೆಗೂ ನಾನು ಎದ್ದು ಬಂದು ಅದನ್ನು ಹಿಡಿತಾ ಇರಲಿಲ್ವೋ, ಅದನ್ನು ಹಿಡಿದು ಎತ್ಕೊಳ್ತಾ ಇರಲಿಲ್ವೋ ಅಲ್ಲಿವರೆಗೂ ಅದು ಆ ರೀತಿಯ ಒಂದು ಓಡಾಟವನ್ನು ಮಾಡ್ತಾ ಇರ್ತಾ ಇತ್ತು. ಕೆಲವೊಂದು ಸಲ ಅವನನ್ನು ಹಿಡಿದುಕೊಂಡು ಉದ್ದನೆಯ ಒಂದು ಲಿಫಾಫಾವನ್ನು ತೆಗೆದುಕೊಂಡು ಆ ಲಿಫಾಫಾದಲ್ಲಿ ಅವನನ್ನು ಇಡ್ತಾ ಇದ್ದೆ. ಬರೀ ಆ 2 ಮುಂದಿನ ಕಾಲುಗಳು ಮತ್ತು ಮುಖ ಹೊರಗೆ ಇರುವಂತೆ ಆ ಲಿಫಾಫಾವನ್ನು ಇಡ್ತಾ ಇದ್ದೆ. ಆ ಲಿಫಾಫಾದಲ್ಲಿಯೇ ಎಷ್ಟೋ ಹೊತ್ತು ಅವನು ಹಾಗೇ ಕುಳಿತುಕೊಂಡು ನಾನು ಮಾಡ್ತಕ್ಕಂಥ ಕೆಲಸಗಳನ್ನು ಅದು ವೀಕ್ಷಣೆ ಮಾಡ್ತಾ ಇತ್ತು. ಯಾವಾಗ ಅವನಿಗೆ ಹಸಿವೆ ಅನ್ನಿಸ್ತಾ ಇತ್ತು, ಚೀರುವುದರ ಮುಖಾಂತರವಾಗಿ ನನಗೆ ಹಸಿವೆಯಾಗಿದೆ ಅಂತಕ್ಕಂಥ ಒಂದು ಸನ್ನೆಯನ್ನು ಅದು ನನಗೆ ತಿಳಿಸ್ತಾ ಇತ್ತು. ಆಗ ಕಾಜುಗಳನ್ನು ಅಥವಾ ಬಿಸ್ಕಿಟ್ಗಳನ್ನು ಕೊಟ್ಟರೆ ಆ ಕವರ್ನಿಂದ ಹೊರಗಡೆ ಇರತಕ್ಕಂತಹ ಕಾಲುಗಳಿಂದ ಅವುಗಳನ್ನು ಹಿಡಿದುಕೊಂಡು ತಿನ್ನುತ್ತಾ ಕೂಡ್ತಾ ಇತ್ತು. ನಂತರ ಗಿಲ್ಲುವಿನ ಜೀವನದಲ್ಲಿ ಒಂದು ಹೊಸ ಜೀವನ, ಒಂದು ವಸಂತ ಬಂತು. ಈ ಹೊರಗಡೆ ಇರತಕ್ಕಂತಹ ಅಳಿಲುಗಳು ಈ ಕಿಟಕಿಯ ಜಾಲಿಯ ಸಮೀಪಕ್ಕೆ ಬಂದು ಒಳಗಡೆ ಇರತಕ್ಕಂಥ ಇವನನ್ನು ಕಂಡು ಏನೋ ಒಂದು ಹೇಳುವಂತೆ ಚೀರ್ತಾ ಇದ್ವು. ಆಗ ಗಿಲ್ಲು ಕೂಡ ಆ ಒಂದು ಕಿಟಕಿಯ ಸಮೀಪಕ್ಕೆ ಬಂದು ಅದನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ಕಂಡ ನಾನು ಈ ಕಿಟಕಿಗೆ ಹೊಡೆದಿರುವಂತಹ ಒಂದು ಮೊಳೆಯನ್ನು ತೆಗೆದು ಅದಕ್ಕೆ ಹಚ್ಚಿರುವಂತಹ ಈ ಒಂದು ಜಾಲಿಯ ಮೂಲೆಯ ಒಂದು ಭಾಗವನ್ನು ತೆರೆದು ಬಿಟ್ಟೆ. ಆ ಮಾರ್ಗದಿಂದ ಹೊರಗಡೆ ಹೋದಾಗ ಅದು ನಿಜವಾಗಿಯೂ ಕೂಡ ಒಂದು ಮುಕ್ತಿಯನ್ನು ಪಡೆದಿರುವಂತಹ ನಿಟ್ಟುಸಿರನ್ನು ಬಿಟ್ಟಿತು. ಇಷ್ಟೊಂದು ಸಣ್ಣ ಜೀವಿಯನ್ನು ಈ ಮನೆಯಲ್ಲಿ ಸಾಕಿರ್ತಕ್ಕಂತಹ ನಾಯಿ ಹಾಗೂ ಬೆಕ್ಕುಗಳಿಂದ ಕಾಪಾಡ್ತಕ್ಕಂಥದ್ದು ಕೂಡ ಒಂದು ಸಮಸ್ಯೆಯೇ ಆಗಿತ್ತು. ನಾನು ಈ ಒಂದು ಕೊಠಡಿಯಿಂದ ಹೊರಗಡೆ ಹೋದ ತಕ್ಷಣ ಅದು ಕೂಡ ಈ ಒಂದು ತೆರೆದಿರ್ತಕ್ಕಂತಹ ಜಾಲಿಯ ಭಾಗದಿಂದ ಹೊರಗಡೆ ಹೋಗ್ತಾ ಇತ್ತು. ಹಾಗೆ ದಿನಪೂರ್ತಿ ಆ ಒಂದು ಅಳಿಲುಗಳ ಗುಂಪಿನ ನಾಯಕನಾಗಿ ವರ್ತಿಸ್ತಾ ಇದ್ದ. ಹೊರಗಡೆ ಹೋಗಿ ಆ ಎಲ್ಲ ಗುಂಪಿನ ಜೊತೆಗೆ ಕುಣಿತಾ ಜಿಗಿತಾ ಇರ್ತಾ ಇದ್ದ. ಆದರೆ 4 ಗಂಟೆ ಆದ ತಕ್ಷಣ ಮತ್ತೆ ಅವನು ಆ ರೂಮಿನೊಳಕ್ಕೆ ಬಂದುಕೊಂಡು ಆ ಹೂವಿನ ಬುಟ್ಟಿಯಲ್ಲಿ ಕುಳಿತುಕೊಂಡು ಅದನ್ನು ತೂಗಿಕೊಳ್ತಾ ಕೂಡ್ತಾ ಇದ್ದ. ನನ್ನನ್ನು ಸತಾಯಿಸಬೇಕು ಅಂತಕ್ಕಂತಹ ಒಂದು ಇಚ್ಛೆ ಅವನಲ್ಲಿ ಯಾವಾಗ ಮತ್ತು ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ಈ ಒಂದು ಹೂದೋಟದ ಹೂವುಗಳಲ್ಲಿ ಅಡಗಿಕೊಂಡು ಕುಳಿತುಕೊಳ್ತಾ ಇದ್ದ. ಕೆಲವೊಂದು ಸಲ ಈ ಪರದೆಯ ಹಿಂದೆ ಬಚ್ಚಿಟ್ಕೊಳ್ತಾ ಇದ್ದ. ಮತ್ತೆ ಕೆಲವೊಂದು ಸಲ
ಈ ಮರದ ಎಲೆಗಳ ಮಧ್ಯೆ ಹೋಗಿ ಅವಿತುಕೊಂಡು ಕುಳಿತುಕೊಳ್ತಾ ಇದ್ದ. ನನ್ನ ಕಡೆ ಬಹಳಷ್ಟು ಪಶು ಪಕ್ಷಿಗಳಿವೆ. ಅವುಗಳ ಕಡೆಗೂ ಕೂಡ ನನ್ನ ಒಲವು ಕಡಿಮೆ ಏನೂ ಆಗಿಲ್ಲ. ಅವರಲ್ಲಿ ಯಾರಿಗೂ ಕೂಡ ನನ್ನ ಜೊತೆ ಊಟದ ತಟ್ಟೆಯಲ್ಲಿ ಕುಳಿತುಕೊಳ್ತಕ್ಕಂತಹ ಧೈರ್ಯ ಇತ್ತು ಅನ್ನೋದು ನನಗೆ ನೆನಪಿನಲ್ಲಿಲ್ಲ. ಆದರೆ ಗಿಲ್ಲು ನಾನು ಯಾವಾಗ ಅಡಿಗೆ ಮನೆಗೆ ಹೋಗ್ತಾ ಇದ್ನೋ ಅವನು ಕೂಡ ಕಿಟಕಿಯಿಂದ ಒಳಗಡೆ ಬಂದು ಈ ಒಂದು ಊಟದ ಟೇಬಲ್ ಮೇಲೆ ಬಂದು ಕುಳಿತುಕೊಳ್ತಾ ಇದ್ದ. ಹಾಗೆ ನನ್ನ ಒಂದು ಊಟದ ತಟ್ಟೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದ. ಎಷ್ಟೋ ಕಠಿಣ ಪ್ರಯತ್ನದ ನಂತರ ಅವನನ್ನು ಈ ತಟ್ಟೆಯ ಪಕ್ಕದಲ್ಲಿ ಕುಳಿತುಕೊಳ್ಳುವುದನ್ನು ಕಲಿಸಿದೆ. ಅಲ್ಲಿ ಕುಳಿತುಕೊಂಡು ನನ್ನ ತಟ್ಟೆಯಲ್ಲಿರ್ತಕ್ಕಂತಹ ಒಂದೊಂದೇ ಅನ್ನದ ಅಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ತೆಗೆದುಕೊಂಡು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಕಾಜು ಅಂದರೆ ಅದಕ್ಕೆ ಅತ್ಯಂತ ಪ್ರೀತಿ. ಅದಕ್ಕೆ ಈ ಕಾಜುವನ್ನು ತಿನ್ನೋದಕ್ಕೆ ಕೊಡದೆ ಹೋದರೆ ಎಷ್ಟೋ ದಿವಸಗಳ ಕಾಲ ಅದು ಬೇರೆ ತಿಂಡಿಗಳನ್ನು ಮುಟ್ಟುತ್ತಾನೇ ಇರಲಿಲ್ಲ. ಹಾಗೊಂದು ವೇಳೆ ಒತ್ತಾಯ ಮಾಡಿ ಅದಕ್ಕೆ ಕೊಟ್ಟರೂ ಕೂಡ ಅದನ್ನು ಆ ಒಂದು ಹೂವಿನ ಬುಟ್ಟಿಯಿಂದ ಅದನ್ನು ಕೆಳಗೆ ಎಸೀತಾ ಇದ್ದ. ನಾನು ಮೋಟಾರ್ ಬೈಕ್ ಮೇಲೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸಿತು. ಆದ ಕಾರಣ ನಾನು ಕೆಲವು ದಿನಗಳವರೆಗೆ ಆಸ್ಪತ್ರೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಒಂದು ಸಂದರ್ಭದಲ್ಲಿ ನನ್ನ ಕೊಠಡಿಯ ಬಾಗಿಲನ್ನು ಯಾರಾದರೂ ತೆರೆದರೆ ಸಾಕು, ಗಿಲ್ಲು ಆ ಒಂದು ಹೂವಿನ ಬುಟ್ಟಿಯಿಂದ ಕೆಳಗಿಳಿದು ನೋಡ್ತಾ ಇದ್ದ. ನಾನು ಕಾಣದೇ ಇದ್ದಾಗ ಮತ್ತೆ ಓಡಿ ಹೋಗಿ ಅಲ್ಲೇ ಕುಳಿತುಕೊಳ್ತಾ ಇದ್ದ. ಎಲ್ಲರೂ ಅವನಿಗೆ ತಿನ್ನೋದಕ್ಕೆ ಕಾಜು ಪರಂತು ಅಂತ ಕೊಡ್ತಾ ಇದ್ರು. ಆದರೆ ನಾನು ಆಸ್ಪತ್ರೆಯಿಂದ ಮರಳಿ ಬಂದು ಅವನ ಮನೆಯನ್ನು ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ಹೆಚ್ಚಿನ ಒಂದು ಕಾಜುಗಳು ಕಂಡಿತ್ತು. ಅಂದರೆ ನಾನು ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ದಿನಗಳಲ್ಲಿ ಅವನು ತಿನ್ನೋದನ್ನು ಕಡಿಮೆ ಮಾಡಿದ್ದ ಅಂತ ಇದರಿಂದ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಅಸ್ವಸ್ಥಳಾಗಿರ್ತಕ್ಕಂತಹ ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಪಕ್ಕಕ್ಕೆ ಬಂದು ಕುಳಿತುಕೊಂಡು ತನ್ನ ಎರಡು ಮುದ್ದಾದ ಕಾಲುಗಳ ಪಂಜಗಳಿಂದ ನನ್ನ ತಲೆಯ ಕೂದಲನ್ನು ನೇವರಿಸುತ್ತಾ ಕುಳಿತುಕೊಳ್ತಾ ಇದ್ದ. ಈ ಬೇಸಿಗೆ ದಿನಗಳ ಮಧ್ಯಾಹ್ನದ ಸಮಯದಲ್ಲಿ ನಾನು ಕೆಲಸ ಮಾಡುವಂತಹ ಒಂದು ಸಂದರ್ಭಗಳಲ್ಲಿ ಅವನು ಹೊರಗಡೆ ಆಡೋದಕ್ಕೂ ಕೂಡ ಹೋಗದೆ ತನ್ನ ಒಂದು ಉಯ್ಯಾಲೆಯಲ್ಲೂ ಕೂಡ ಕೂಡದೆ ನಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ತಂಪಾಗಿರ್ತಕ್ಕಂತಹ ಇದರ ಮೇಲೆ ಬಂದು ಮಲಗ್ತಾ ಇದ್ದ. ಹೀಗೆ ಮಾಡುವುದರಿಂದ ಅವನು ನನ್ನ ಜೊತೆಗೂ ಕೂಡ ಇದ್ದಂತೆ ಹಾಗೂ ತಂಪಿನಲ್ಲಿ ಕೂಡ ಇದ್ದಂತೆ ಇರ್ತಾ ಇದ್ದ. ಈ ಅಳಿಲುಗಳ ಜೀವನ ಅವಧಿ ಇರೋದು ಕೇವಲ 2 ವರ್ಷಗಳಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಇರೋದಿಲ್ಲ. ಈ ಗಿಲ್ಲುವಿನ ಜೀವನದ ಅಂತ್ಯದ ದಿನಗಳು ಬಂದೇ ಬಿಟ್ಟಿತ್ತು. ಆ ದಿನ ಪೂರ್ತಿ ಅವನು ಏನನ್ನೂ ತಿನ್ನಲಿಲ್ಲ, ಹೊರಗಡೆ ಕೂಡ ಹೋಗಲಿಲ್ಲ. ಅವನ ಈ ಪಂಜಗಳು ತಣ್ಣಗೆ ಆಗತೊಡಗಿದವು. ಹಾಗಾಗಿ ನಾನು ಎದ್ದವಳೆ ಒಲೆಯನ್ನು ಹೊತ್ತಿಸಿ ಆ ಕಾಲುಗಳಿಗೆ ಉಷ್ಣ ಕೊಡುವುದಕ್ಕೆ ಪ್ರಯತ್ನಿಸಿದೆ. ಆದರೆ ಸೂರ್ಯೋದಯದ ಮೊದಲ ಕಿರಣದ ಜೊತೆಗೆ ಅವನು ಚಿರನಿದ್ರೆಗೆ ಹೋದ. ಅವನ ಒಂದು ಆ ಹೂವಿನ ಬುಟ್ಟಿಯ ಉಯ್ಯಾಲೆ ಈಗ ತೆಗೆದು ಇಡಿಸಲಾಗಿದೆ. ಆ ಕಿಟಕಿಯ ಜಾಲಿಯನ್ನು ಕೂಡ ಮತ್ತೆ ಮುಚ್ಚಲಾಗಿದೆ. ಆದರೆ ಇನ್ನೂ ಕೂಡ ಆ ಕಿಟಕಿಯ ಜಾಲಿಯ ಹೊರಗಡೆ ಈ ಅಳಿಲುಗಳ ಹೊಸ ಪೀಳಿಗೆಗಳು ಬಂದು ಚಿಕ್ ಚಿಕ್ ಎನ್ನುವಂತಹ ಶಬ್ದವನ್ನು ಮಾಡುತ್ತಲೇ ಇರುತ್ತಾ ಇದೆ. ಸೋಂಜೂಹಿ ಎನ್ನುವ ಬಳ್ಳಿಯ ಕೆಳಗಡೆ ಅವನ ಸಮಾಧಿ ಇದೆ. ಏಕೆಂದರೆ ಈ ಸೋಂಜೂಹಿ ಅಂದರೆ ಅವನಿಗೆ ಅತ್ಯಂತ ಪ್ರಿಯ. ಮತ್ತು ಈ ಒಂದು ಬಳ್ಳಿಯಲ್ಲಿ ಅವನು ಯಾವತ್ತಾದರೂ ಒಂದು ದಿನ ಹೂವಾಗಿ ಮೂಡುತ್ತಾನೆ ಎನ್ನುವಂತಹ ಒಂದು ವಿಶ್ವಾಸ ನನ್ನಲ್ಲಿ ಸಂತೋಷವನ್ನು ತರಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಕವಯಿತ್ರಿಯವರು ಪ್ರಾಣಿಗಳ ಬಗೆಗಿನ ತಮ್ಮ ಪ್ರೀತಿ ಒಲವನ್ನು ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ. ಅದನ್ನು
ನಾವು ಪಾಠವನ್ನು ಓದುವುದರ ಮುಖಾಂತರವಾಗಿ ಹಿಂದಿಯಲ್ಲಿ ಮತ್ತೊಮ್ಮೆ ನೋಡೋಣ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से छुआछुआवल जैसा खेल खेल रहे हैं. यहाँ काकभूषुंडी भी विचित्र पक्षी है. एक साथ समाधारित, अनाधारित, अति सम्मानित, अति अवमानित. हमारे बेचारे पुरखों न गरुड़ के रूप में आ सकते हैं, न मयूर के, न हंस के. उन्हें पितृपक्ष में हमसे कुछ पाने के लिए काक बनकर ही अवतीर्ण होना पड़ता है. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. दूसरी ओर हम कौवा और काव काव करने को अवमानन के अर्थ में ही प्रयुक्त करते हैं. मेरे काक पुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. निकट आकर देखा, गिलहरी का एक छोटा सा बच्चा है जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं. काकद्वय की चोंचों के 2 छाव उस लघु प्राणी के लिए बहुत थे, अतः वह निश्चेष्ट सा गमले से चिपका पड़ा था. सबने कहा, कौवों की चोंच का धार लगने के बाद यह बच नहीं सकता, अतः इसे ऐसे ही रहने दिया जावे. परंतु मन नहीं माना. उसे हौले से उठाकर अपने कमरे में लाई. फिर रुई से रक्त पूंछकर छाव पर पेंसिलिन का मरहम लगाया. कई घंटे के उपचार के उपरांत उसके मुंह में एक बूंद पानी टपकाया जा सका. तीसरे दिन वह इतना अच्छा और स्वस्थ हो गया कि मेरी उंगली अपने 2 नन्हे पंजे से पकड़कर नीले कांच के मोतियों के जैसी आँखों से इधर उधर देखने लगा. 3-4 मास में उसके स्निग्ध रोए, छब्बेदार पूंछ और चंचल चमकीली आंखें सबको विस्मित करने लगी. हम उसे गिल्लू कहकर बुलाने लगे. मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया. 2 वर्ष वही गिल्लू का घर रहा. वह स्वयं हिलाकर अपने घर में झूलता और अपनी कांच के मनकों सी आँखों से कमरे के भीतर और खिड़की से बाहर न जाने क्या देखता समझता रहता था. परंतु उसकी समझदारी और कार्यकलाप पर सबको आश्चर्य होता था. जब मैं लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी कि उसने एक अच्छा उपाय खोज निकाला. वहाँ मेरे पैर तक आकर सर से पर्दे पर चढ़ जाता और फिर उसी तेजी से उतरता. उसका यह दौड़ने का क्रम तब तक चलता जब तक मैं उसे पकड़ने के लिए न उठती. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजे और सिर के अतिरिक्त सारा लघुगात लिफाफे के भीतर बंद रहता. इस अद्भुत स्थिति में कभी कभी घंटे मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता.
भूख लगने पर चिक चिक करके मानो वह मुझे सूचना देता और काजू या बिस्किट मिल जाने पर उसी स्थिति में लिफाफे से बाहर वाला पंजों से पकड़कर उसे कुतरता रहता। फिर गिल्लू के जीवन का प्रथम वसंत आया। बाहर की गिलहरियाँ खिड़की की जाली के पास आकर चिक चिक करके न जाने क्या कहने लगी। गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है। मैंने कीले निकलकर जाली का एक कोना खोल दिया और इस मार्ग से गिल्लू ने बाहर जाने पर सचमुच ही मुक्ति का सांस ली। इतने छोटे जीव को घर में पले कुत्ते बिल्लियों से बचाना भी एक समस्या ही थी। मेरे कमरे से बाहर जाने पर वहाँ भी खिड़की की खुली जाली की राह बाहर चला जाता और दिन भर गिलहरियों के झुंड का नेता बना। हर डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता। मुझे चौंकाने की इच्छा उसमें न जाने कब और कैसे उत्पन्न हो गई थी। कभी फूलदान के फूलों में छिप जाता, कभी पर्दे की चूनट में और कभी सोनजूही की पत्तियों में। मेरे पास बहुत से पशु पक्षी हैं और उनका मुझसे लगाव भी कम नहीं है, परंतु उनमें से किसी को मेरे साथ मेरी थाली में खाने की हिम्मत हुई है ऐसा मुझे स्मरण नहीं आता। गिल्लू उनमें अपवाद था। मैं जैसे ही खाने की कमरे में पहुंचती, वह खिड़की से निकलकर आंगन की दीवार बरामदा पर करके मेज पर पहुंच जाता और मेरी थाली में बैठ जाना चाहता। बड़ी कठिनाई से मैंने उसे थाली के पास बैठना सिखाया, जहां बैठकर वहां मेरी थाली में से एक एक चावल उठाकर बड़ी सफाई से खाता रहता। काजू उसका प्रिय खाद्य था और कई दिन काजू ना मिलने पर वह अन्य खाने की चीज़ों या तो लेना बंद कर देता था या झूले से नीचे फेंक देता था। इसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा। उन दिनों में जब मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेज़ी से अपने घोंसले में जा बैठता। सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले, जिनसे ज्ञात होता था कि वह उन दिनों अपना प्रिय खाद्य कितना कम खाता रहा। मेरी अस्वस्थता में वह तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता। गर्मियों में जब मैं दोपहर में काम करती रहती तो गिल्लू न बाहर जाता न अपने झूले में बैठता। वहाँ मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता। गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया। दिन भर उसने ना कुछ खाया ना वहाँ बाहर गया। पंजे इतने ठंडे हो रहे थे कि मैंने जाग कर हीटर जलाया और उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिर निद्र में सो गया।
उसका झूला उतार कर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के उस पार चीख चीख करती ही रहती है और सुनजूही खिलती ही रहती है। सुनजूही की लता के नीचे गिल्लू की समाधि है, इसलिए भी कि उसे वह लता सबसे अधिक प्रिय थी, इसलिए भी कि उस लघुगात का किसी वसंत दिन जूही के पिता छोटे फूल के रूप में खिल जाने का विश्वास मुझे संतोष देता है।